ಕೊಬ್ಬರಿ ಎಣ್ಣೆ ಕೊಕೊನಟ್ ಆಯಿಲ್ ಇದನ್ನ ಡೈಲಿ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಇದರಿಂದ ಹಾರ್ಟ್ಗೆ ಏನಾದ್ರು ತೊಂದರೆ ಆಗಬಹುದಂತ ಈ ತರ ಪ್ರಶ್ನೆ ಸುಮಾರು ಜನರಲ್ಲಿ ಇರುತ್ತೆ ಅಂಡ್ ಇಟ್ ರಿಮೇನ್ಸ್ ಅ ಕಾಂಟ್ರವರ್ಷಿಯಲ್ ಟಾಪಿಕ್. ನೋಡಿ, ಇದು ಕೊಬ್ಬರಿ ಎಣ್ಣೆ ಏನಿದೆಯಲ್ಲ, ಇದರಲ್ಲಿ ದೇರ್ ಇಸ್ ಹೈಯರ್ ಕಂಟೆಂಟ್ ಆಫ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್. ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಕೊಬ್ಬಿನಾಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದರಿಂದಾಗಿ ನಮ್ಮ ಬಾಡಿಯಲ್ಲಿ ಏನು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಏನ್ ಹೇಳ್ತೀವಿ, LDL ಕೊಲೆಸ್ಟ್ರಾಲ್, ಅದು ಪ್ರಮಾಣ ಜಾಸ್ತಿ ಆಗುತ್ತೆ. ಅದರಿಂದಾಗಿ ಹಾರ್ಟ್ ಅಲ್ಲಿ ಪ್ಲಾಕ್ ಬಿಲ್ಡಪ್ ಆಗ್ಬಿಟ್ಟು ಹಾರ್ಟ್ ತೊಂದರೆ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೀವು ಏನಾದ್ರು ಅಪರೂಪಕ್ಕೆ ಕೊಕೊನಟ್ ಆಯಿಲ್ ತಗೋತಾ ಇದ್ರೆ ಅದರಿಂದ ಜೀವಕ್ಕೆ ತೊಂದರೆ ಇಲ್ಲ, ನಿಮ್ಮ ಹಾರ್ಟ್ಗೆ ತೊಂದರೆ ಇಲ್ಲ. ಆದ್ರೆ ನೀವು ರೆಗ್ಯುಲರ್ ಆಗಿ ನಿಮ್ಮ ಡೈಟ್ ಅಲ್ಲಿ ಕೊಬ್ಬರಿ ಎಣ್ಣೆನ ಸೇವಿಸ್ತಾ ಇದ್ರೆ ಇದರಿಂದ ನಿಮ್ಮ ಹಾರ್ಟ್ಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅದಲ್ಲದೆ ಇದು ನೋಡಿರ್ಬೋದು ನೀವು, ಕೋಸ್ಟಲ್ ಏರಿಯಾಸ್ ಎಸ್ಪೆಷಲಿ ಕೇರಳದಲ್ಲಿ ಆಸ್ ಕಂಪೇರ್ಡ್ ಟು ರೆಸ್ಟ್ ಆಫ್ ದ ಇಂಡಿಯಾ ದಿ ಹಾರ್ಟ್ ಡಿಸೀಸ್ ಏನಿದೆ ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಇದೆ. ಇದಕ್ಕೆ ಒಂದು ಕಾರಣ ಪಾಸಿಬಲಿ ಕೊಕೊನಟ್ ಆಯಿಲ್ ಹೈಯರ್ ಕನ್ಸಂಪ್ಷನ್ ಇಂದ ಆಗ್ತಾ ಇರಬಹುದು. ಸೊ ಹಾಗಿದ್ರೆ ನಾವು ದಿನನಿತ್ಯ ಯಾವ ಆಯಿಲ್ ಯೂಸ್ ಮಾಡಬೇಕಂತ ನಿಮ್ಮಲ್ಲಿ ಪ್ರಶ್ನೆ ಇರುತ್ತೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಂತೆ. ನಿಮ್ಮ ಫ್ರೆಂಡ್ಸ್ ಯಾರು ತುಂಬಾ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ರೆ ಡೈಲಿ ಅವರ ಊಟದಲ್ಲಿ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ.